ಪುಣ್ಯಾತ್ಮರು 18 ಲಕ್ಷ 20 ಲಕ್ಷ ಕೊಟ್ಟು ಕಾಂತಪ್ಪನ ಈ ಮನುಷ್ಯರಿಗೆ ಪಾಠ ತಂದಾರ. ಅವಳು ಬೇಜಾರಾಗ್ತಾಳೆ ಅಂತೇಳಿ ಅದ್ರ ಹಿಂದ್ಗಡೆ ಒಂದು ದೊಡ್ಡ ಸುನೀತಾ ಅಂತ ಹೆಸರು ಬರ್ತಿದ್ದೆ. ನನ್ನ ಹೆಂಡತಿ ಎದುರುಗಡೆ ಮನೆಗೆ ಹೋಗಿ ಕೇಳಿದಂತೆ, ನಿಂತ ಸುಖ ಬಿಡ್ರಿ, ಹೊಸ ಮನೆ ಹೊಸ ಕಾರು ಅಂತ. ಅದಕ್ಕೆ ನಾನು ಏನ್ಗೆ ಅಮ್ಮ ಕರೀತೀನಿ, ಬರಮಿಲ್ಲಿ ನಿನ್ಗಂಡ ನಿನ್ಗೆ ಮಕ್ಕಳಿಗೆ ಮಾಡಿದ್ದಾರೆ, ಹೊಸ ಆಟ ತಂದಿದ್ದಾರೆ, ಅದ್ರ ಹಿಂದ್ಗಡೆ ದೊಡ್ಡದ ಸುನೀತಾ ಅಂತ ಬರ್ಸಿದಾರಲ್ಲ. ಅಯ್ಯೋ ನಮ್ ಗಂಡ ಹೊಸ ಆಟ ತಂದಿದ್ದಾರೆ, ಅದ್ರ ಹಿಂದ್ಗಡೆ ದೊಡ್ಡದ ಸುನೀತಾ ಅಂತ ಬರ್ಸಿದ್ದಾರೆ, ಅದ್ರ ಕೆಳಗಡೆ ಬಾಡಿಗೆಗೆ ಅಂತ ಬರ್ಸಿದ್ದಾರೆ. ಹಾಗೆ ನೋಡಿ, ಗಂಡ ಹೆಂಡತಿ ಮಧ್ಯದಲ್ಲಿ ಅಂದ್ರೆ ತುಂಬಾ ಸೋಷಿಯಲ್ ಆಗಿರ್ತಾರೆ ಗಂಡ ಹೆಂಡತಿ. ಕೆಲವು ಸಮಯದಲ್ಲಿ ಹಂಗಿರ್ತಾರೆ. ಗಂಡ ಹೇಳ್ದ, ಆ 3ನೇ ಮನೆ ಮೀನಾಕ್ಷಿ ರಾತ್ರಿ ನನ್ ಕಚ್ಚಿ ಬಂದ್ಬಿಡಿದ್ಲು ಕಣೆ. ಹೌದೇನ್ರಿ? ಅಯ್ಯೋ ಏನ್ ಬಿಟ್ಟಾಗಿದ್ದಾಳ ಅವಳು. ಹೌದೇನ್ರಿ? ಅವಳ ಅಪ್ಪಳೆ ಬಂದಿದ್ದೇನ್ರಿ? ಕಡೆ ಅವಳ ಅಪ್ಪಳೆ ಬಂದಿದ್ದು. ಅವ್ರ ಜೊತೆಗೆ ಯಾರು ಬಂದಿದ್ದಿಲ್ಲನ್ರಿ? ಇಲ್ಲ ಕಣ, ಅವಳ ಜೊತೆಗೆ ಯಾರು ಬಂದಿದ್ದಿಲ್ಲ. ಅವ್ರ ಜೊತೆಗೆ ಅವ್ಳ ಗಂಡ ಬಂದಿದ್ದನ್ರಿ? ಇಲ್ಲ ಕಣ, ಅವ್ಳ ಗಂಡ ಬಂದಿದ್ದಿಲ್ಲ. ಅಯ್ಯ ಅವಳ ಗಂಡ ನಾನು ಕಚ್ಚಿ ಬಂದ್ಬಿಡ್ದ ಕಣ್ರಿ. ನೋಡಿ, ಇವತ್ತು ಹೊಸ ಹೊಸ ಕಾರ್ಯಗಳು ಉಟ್ಕೊಂಡವ್ ಮತ್ತೆ ಮಜಾ ಕೊಡ್ತಾ ಹೋಗ್ತಾವ. ಅದೇನ ಗೌರವ ಸಾರ್ ಹೇಳಿದ್ರೆ ಉಲ್ಲಾಸ ಅಂತೆ, ಡಾಕ್ಟರ್ ಸಾರ್ ಹೇಳಿದ್ರೆ ಕೈಲಾಸ ಅಂತೆ. ಅದನ್ನ ಕಿವಿನಲ್ಲಿ ಇಟ್ಕೊಂಡ್ರೆ ಶೀತ, ಹತ್ತು ಇಟ್ಕೊಂಡ್ರೆ ಶೀತಂತೆ, ಮೂಗಿನಲ್ಲಿ ಇಟ್ಕೊಂಡ್ರೆ ಗೋತ ಅಂತೆ. ಈ ತರ ಸಾಕಷ್ಟು ಗಾದೆಗಳು ಉಟ್ಕೊಂಡದವ್ರು. ಮತ್ತೆ ನಮ್ಮ ಹೆಣ್ಮಕ್ಳು ಮಾತಾಡ್ತಾರೆ, ಊರಿಗೆ ಬಂದವಳು ನೀರಿಗೆ ಬರ್ದಂಗೆ ನಿಂತಾಳ ಅಂತ ಮಾತಾಡ್ತಾರೆ. ಅದು ಸ್ವಲ್ಪ ಬದಲಾಗ್ಬಿಡಿದೆ ಇವಾಗ. ಊರಿ ಅಂದ್ರೆ ನಮ್ಮ ಗಂಡಸರು ಮಾತಾಡ್ತಾರೆ, ಊರಿಗೆ ಬಂದವಳು ಗಾಳಿಗೆ ಬರ್ದಂಗೆ ನಿಂತಾಳ ಅಂತ ಮಾತಾಡ್ತಾರೆ. ಗಂಡ ಹೆಂಡತಿ ಜಗಳ ಉಂಡು ಮಲಗ ತನಕ ಒಂದು ಗಾದೆ ಇದೆ. ಅದು ಬಿಡಿ, ಇವಾಗ ಗಂಡ ಹೆಂಡತಿ ಜಗಳ ಉಂಡು ಮಲಗಿದ ಮೇಲೆ ಎಲ್ಲ ಜಾಸ್ತಿ ಆಗ್ತಾ ಇದ್ವಿ. ಇದೇ ತರ ಗಂಡ ಹೆಂಡತಿ ಜಗಳ ಉಂಡು ಮಲಗ ತನಕ ಗಾದೆ ಇದೆಯಲ್ಲ. ಇಬ್ರು ಗಂಡ ಹೆಂಡತಿ ರಾತ್ರಿ 12 1 ಗಂಟೆ ಆಗಿದೆ, ಮನೆಯೊಳಗೆ ಲೈಟ್ ಉರಿತಾ ಇದೆ, ಜೋರ ಜಗಳ ಆಡ್ತಾ ಇದ್ರು. ಇಬ್ರು ಪೊಲೀಸರು ಲಾಠಿ ಹಿಡ್ಕೊಂಡು ಬಂದ್ರು, ಡೋರ್ ಹೊಡೆದ್ರು, ಟಕ್ 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 ಅಂತ. ತೆಗೀರಿ ಬಾಗ್ಲು, ಯಾರಿಗೆ ಮನೆಗೆ ಬಂದ್ರು ಅಂದ್ರು. ಅದೇ ಇನ್ನೂ ಡಿಸೈಡ್ ಆಗಿಲ್ಲ ಅಂತ ಹೇಳ್ತಾರೆ. ಈ ತರ ನಮ್ಮ ಸುತ್ತಮುತ್ತ ಅನೇಕ ಆಚಾರ ನಡೆಯುತ್ತೆ. ಆಮೇಲೆ ನಾನು ಇನ್ನು ವೇದಿಕೆ ಮೇಲೆ ಮಾತಾಡೋಂಥ ವ್ಯಕ್ತಿಗಳಿದ್ದಾರೆ. ಕೊನೆಯದಾಗಿ ಒಂದು ಶಾಯಿರಿ ಹೇಳ್ಬಿಟ್ಟು, ನಾನು ಶಾಯಿರಿ ಬೇಡ, ನಾನು ಇದುವರೆಗೆ 1700 ಕಾರ್ಯಕ್ರಮ ಕೊಟ್ಟಿರ್ಬೋದು. ನಮಗೆ ನಾವೇ ಹಾಸ್ಯ ಕಲಾವಿದರು ಅಂತ ಹೇಳ್ತೀವಿ. ನಮಗೆ ನಾವೇ ಜಂಬ ಇರ್ತದೆ. ಮೈಸೂರಿನ ಟೆಲಿಷನ್ ಕಾಲೇಜಿನಲ್ಲಿ ಎಲ್ಲ ಮಕ್ಕಳೆಲ್ಲ ಆಂಗ್ಲ ಭಾಷೆ ಮಾತಾಡ್ತಾರೆ. ಅಲ್ಲೊಬ್ರು ಸ್ನೇಹಿತರಿದ್ದಾರೆ, ಅವರು ಕನ್ನಡ ಭಾಷೆ ಬಗ್ಗೆ ಬರೀ ಅಂತ ನಾನು ಕಳಿಸಿದ್ರು. ಅಲ್ಲಿ 1.5 ಗಂಟೆ ಮಾತಾಡಿದೆ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯ್ತು. ಅಲ್ಲಿ ಎಲ್ಲರಿಗೂ ಕೇಳಿದೆ, ನಾನು ಎಲ್ಲ ಕನ್ನಡದ ರುಮಾನಲ್ಲಿ ಹಾಕೊಂಡಿದ್ರು. ನಾನು ಕೇಳಿದೆ, ಅಕ್ಷರ ಅಂದ್ರೆ ಏನು, ಯಾರಾದ್ರೂ ಹೇಳ್ತೀರಾ ಅಂತ. ಇಲ್ಲಿ ನೋಡಿ ಹೇಳ್ಬೋದು, ಯಾರಾದ್ರೂ ಗೊತ್ತಿದ್ರೆ ಅಕ್ಷರ ಅಂದ್ರೆ ಏನು ಅಂತ. ಅಕ್ಷರ ಅಂದ್ರೆ ಅಲ್ಲ, ಸಾವಿದ್ದು ಅಂದ್ರೆ ಇನ್ನೊಂದು ಅರ್ಥ ಇದೆ. ನೀವು ಶಬ್ದಕೋಶ ತೆಗೆದು ನೋಡಿ, ಕ್ಷರ ಅಂದ್ರೆ ನಾಶ ಅಂತ ಬರುತ್ತೆ. ಅದಕ್ಕೆ ಆ ಸೇರಿಸಿದ್ರೆ ಅಕ್ಷರ ನಾಶವಾಗದೇ ಅಂತ. ಹಾಗೆ ಕನ್ನಡನ ನಾವು ಬೆಳೆಸೋಣ, ಉಳಿಸೋಣ ಅಂತ. ಹಾಗೆ ಒಂದು ಅಲ್ಲಿ 1.5 ಗಂಟೆ ಕಾರ್ಯಕ್ರಮ ಕೊಟ್ಟೆ. ದೂರಿಗೆ ಚಪ್ಪಾಳೆ ತಟ್ಟಿದ್ರು, ವಿಷಯ ಹೊಡೆದ್ರು, ಎಲ್ಲ ಆಯ್ತು. ಆಮೇಲೆ ಕೆಳಗಡೆ ಇಳಿದು ಬಂದೆ, ಶರ್ಟ್ ತಗೊಳಕ್ಕೆಲ್ಲ ಮುತ್ಕೊಂಡ್ರು. ನಾನು ಕಾರ್ ಹತ್ಕೊಳಕ್ ಹೋಗಿ ಬಿಡಲಿಲ್ಲ. ಕಾರ್ಯಕ್ರಮ ಮುಗಿದ್ಮೇಲೆ ಏನೋ ತಪ್ಪಿಸ್ಕೊಂಡು ಕಾರ್ ಕುತ್ಕೊಂಡು ಮನೆಗೆ ಹೋದೆ. ಕಾರ್ಯಕ್ರಮ ಮುಗಿದು 3 ದಿವಸ ಇತ್ತು. ಅದ್ರ ಹಿಂಭಾಗದಲ್ಲಿ ಒಂದು ಹೋಟ್ಲ್ ಇದೆ, ಕಾಫಿ ಕುಡಿಯೋಣ ಅಂತ ಹೋಗಿ ಕೂತ್ಕೊಂಡೆ. ಅಲ್ಲಿ ಕಾಫಿ ಕುಡಿತಿರುವಾಗ ಒಂದು ಅದೇ ಕಾಲೇಜ್ ಹುಡುಗಿಯರು ಒಂದು 4 ಜನ ಬಂದ್ರು. ಅವ್ರು ನನ್ನ ನೋಡ್ತಾ ಇದ್ರು. ನಾನೇ ಕಲರ್ ನಿಲ್ಸ್ಕೊಳ್ಳೋದು, ನಾನು ಜೂನಿಯರ್ ಕಾಲೇಜ್ ಅಲ್ವಾ, ಆಶಾ ಕಾಲೇಜ್ ನಾನು ನೋಡ್ತಾ ಇರಲ್ಲ ಅಂತ. ಇನ್ನೊಂದು 3 ಬಂದ್ರು, ಅವ್ರು ನನ್ನ ನೋಡ್ತಾ ಇದ್ರು. ನಾನು ಒಳಗೆ ಖುಷಿ. ಇನ್ನೊಂದು 3 ಹಿಂಗೆ ಹೋಗ್ತಾ ಇದ್ರು, ಅವ್ರು ನೋಡ್ಕೊಂಡು ಹೋದ್ರು. ಇನ್ನೊಂದು 4 ಜನ ಹಿಂಗೆ ಹೋಗೋರು ಹಿಂದಕ್ಕಿರುಗಿ ನಾನು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರು. ಮತ್ತೆ ಹತ್ತಕ್ಕೆ ಬಂದ್ರು. ನನಗೆ ಖುಷಿ ಒಳಗೆ, ನನ್ನ ಜೂನಿಯರ್ ಕಾಲೇಜ್ ಅಲ್ವಾ, ನಿನ್ನೆ ಆಚೆ ಕಾರ್ಯಕ್ರಮ ಕೊಟ್ಟಿದ್ದಲ್ಲ ಅಂತ. ಅವ್ರ ಹತ್ರಕ್ಕೆ ಬಂದ ತಕ್ಷಣ ನಾನು ಎದ್ದು ನಿಂತ್ಬಿಟ್ಟು, ನಾನು ಯಾರಂತ ಗೊತ್ತಾಯ್ತಮ್ಮ ಅಂತ. ಅದೇ ಅಣ್ಣ, ನಮ್ಮ ಹಾಸ್ಟೆಲ್ನಿಂದ ಕಸ ತಗೊಂಡೋಗಿ ಬರ್ತಿದ್ರಲ್ಲ ಅಣ್ಣ, ಯಾಕಣ್ಣ ಬಂದಿಲ್ಲ. ನಮಗೆ ನಾವೇ ಜಂಬ ಅಂತಂತೀವಿ. ಇಲ್ಲಿವರೆಗೆ ಹೋಗಿರ್ತೀವಿ. ಆಶಾ ಕಾರ್ಯಕ್ರಮ ಅಂದ್ರೆ ಯಾರೋ ಅಷ್ಟೊಂದು ಇಷ್ಟಪಡಲ್ಲ ಅಂತ ಅನ್ಕೊಂತಾನೆ. ತುಂಬಾ ಕಷ್ಟಪಡ್ಬೇಕು. ನಾನು ಸಾಹಿತ್ಯ ಆಗಿದ್ದಾಗ ಒಂದು 8 ಪುಸ್ತಕ ಬರೆದೆ. ಒಂದು 4 ಸಂಕಲನ ಕಾದಂಬರಿ ಅದಲ್ಲ. ಅವಾಗ ಒಂದು 15 ಕಡೆ ಸನ್ಮಾನ ಮಾಡಿದ್ರೆ 15 ಶಾಲೆ ಇದ್ವು. ಈ ಆಶಾ ಕಾರ್ಯಕ್ರಮ ಬಂದ್ಮೇಲೆ ಮನೆ ಹೇಳಿದ್ರು, ಅಟ್ಟದ ಮೇಲಿಂದ 1500 ಶಾಲೆ ಇದಾವೆ ಮನೆಯಲ್ಲಿ. ಅಂದ್ರೆ ನನ್ನ ಶ್ರಮ ನಾನು ಪಡ್ತಾ ಇರ್ತೇನೆ. ನಮ್ಮ ಚಂದ್ರಶೇಖರ್ ಸಾರ್ಗೆ ಹೇಳಿದ್ದೀನಿ, ಗುರು ಸಾರ್ಗೆ ಹೇಳಿದ್ದೀನಿ, ಒಂದು ಕಾರ್ಯಕ್ರಮ ನಮ್ಗೆ 1.5 ಗಂಟೆ ಸಮಯ ಕೊಡಿ. ಮೈಸೂರಿನಲ್ಲಿ ಆಶಾ ಕಲಾವಿದರು ಇಲ್ಲ, ನಮ್ಮ ಹತ್ರ ಬೆಳೆಸಿ. ನಾನು ಡ್ಯೂಟಿ ಬಿಟ್ಟು ಆಶಾ ಕಲಾವಿದರಿಗೆ ಹೇಳಿ ಫೋನ್ ಮಾಡಿ ಬಂದಿದ್ದೀನಿ ಇವತ್ತು. ನೀವು ನನ್ನ ಮಾತುಗಳಿಗೆ ಕೇಳಿಸಿದ್ದಕ್ಕೆ